ನಿಮ್ಮ ಆಲೋಚನೆಗಳು ಅದೇ ಇರಲ್ಲ. ನೀವು ಫೀಡ್ ಮಾಡ್ತಾ ಇರೋದು ಹೊಸ ಹೊಸ ವಿಚಾರ, ಹೊಸ ಹೊಸ ಆಲೋಚನೆಗಳು, ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಎಮೋಷನ್ಸ್, ಹೊಸ ಫ್ರೀಕ್ವೆನ್ಸಿ ಲೆವೆಲ್, ಹೊಸ ಥಿಂಕಿಂಗ್, ಹೊಸಬರಾಗ್ತಾ ಇದ್ದೀರಾ ನೀವು. ಆಗ ಮನುಷ್ಯನಲ್ಲಿ ಒಂದು ಎವಲ್ಯೂಷನ್ ಕಾಣಿಸ್ಕೊಳ್ಳೋದು. ಅರ್ಥ ಆಯ್ತಾ? ಹಳೇದೆಲ್ಲ ಹೋಗಿ ಹೊಸದು ಬರಬೇಕಾದ್ರೆ ಯು ಶುಡ್ ಕನ್ಸಿಡರ್ ದ ನ್ಯೂ ಆಸ್ ಎ ಮೆಸೆಂಜರ್ ಆಫ್ ಗಾಡ್. ನ್ಯೂ ಈಸ್ ಆಲ್ವೇಸ್, ಇಟ್ ವೋಂಟ್ ಡಾಮಿನೇಟ್ ವಿತ್ ದಿ ಪಾಸ್ಟ್. ನ್ಯೂ ಅಂದ್ರೆ ನ್ಯೂ. ಎಂಥ ನ್ಯೂ? ಅಟರ್ಲಿ ನ್ಯೂ, ಫ್ರೆಶ್. ಫ್ರೆಶ್ ಅಂದ್ರೆ ಇಷ್ಟು, ಈಗ ಈ ಕ್ಷಣ ತಾಜಾ ಅನ್ನಲ್ವಾ, ಈಗ ಹುಟ್ಟಿರೋದು. ಯಾಕೆಂದ್ರೆ ನೀವು ಈ ಕ್ಷಣದಲ್ಲಿ ಅದನ್ನು ಕೇಳ್ತಾ ಇದ್ದೀರಾ. ಹೊಸದದು, ಅದು ಜೀವಂತವಾದ ಗಳಿಗೆಯಲ್ಲಿ ನೀವು ಸಂಪೂರ್ಣವಾಗಿ ಅಲ್ಲಿದ್ದೀರ. ಇದನ್ನ ಅಮೃತ ಗಳಿಗೆ ಅಂತ ಗುರುಗಳನ್ನ ನೋಡಿದಾಗ ಆ ಗಳಿಗೆ ನೀವು ಪೂರ್ತಿ ಇಲ್ಲೇ ಇದ್ರೆ ಇದನ್ನ ಅಮೃತ ಗಳಿಗೆ. ಇಟ್ಸ್ 11th ಕ್ಷಣ.